ಆಕಾಶವಾಣಿ ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ. ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಒಂದೇ ಸೂರಿನಡಿ ಹಲವು ಸೌಲಭ್ಯಗಳು. ಸೂಪರ್ ಸ್ಪೆಷಾಲಿಟಿ ಟರ್ಷಿಯರಿ ಕೇರ್ ಹಾಸ್ಪಿಟಲ್ ಇಂಟ್ರಾ ಆಪರೇಟಿವ್ 3D MRI ನೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ. ಅನುಭವಿ ತಜ್ಞ ವೈದ್ಯರ ಸೇವೆ ಲಭ್ಯ. ಹಿರಿಯ ನಾಗರಿಕರಿಗೆ ಡಿಸ್ಕೌಂಟ್ ಪ್ಯಾಕೇಜ್, 24/7 ಎಮರ್ಜೆನ್ಸಿ ಕೇರ್, ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯ. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ 45666777. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಕೇಳಿ ಪ್ರಾಯೋಜಿತ ಸರಣಿ ಭರವಸೆ ಹೊನಲು. ಶ್ರೋತೃಗಳೇ ನಮಸ್ಕಾರ. ಭರವಸೆ ಹೊನಲು ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ಡಾಕ್ಟರ್ ಭವ್ಯ ಕೆ ಬಾಯಿರಿ, ಮನೋವೈದ್ಯರು, ಟ್ರಸ್ಟ್ವೆಲ್ ಹಾಸ್ಪಿಟಲ್ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಳೆದ ವಾರ ನಿದ್ರಾಹೀನತೆಗೆ ಎಷ್ಟೊಂದು ಕಾರಣಗಳನ್ನ ಹೇಳ್ಬಿಟ್ರಿ. ಇವತ್ತು ಅದಕ್ಕೆ ಪರಿಹಾರ ಹೇಳ್ತೀನಿ ಅನ್ನುವಂತಹ ಭರವಸೆಯನ್ನ ನೀವು ಕಳೆದ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ರಿ. ಹಾಗಾಗಿ ನಮ್ಮ ಕೇಳುಗರು ಕೂಡ ಒಂದು ವಾರದಿಂದ ಕಾಯ್ತಾ ಇದ್ದಾರೆ. ಡಾಕ್ಟರ್ ಹೇಳಿದಂತಹ ಎಲ್ಲ ಸಮಸ್ಯೆಗಳು ನಮಗೂ ಕೂಡ ಇದೆಯಲ್ಲ, ಏನ್ ಹೇಳ್ಬೋದು ಇದಕ್ಕೆ ಪರಿಹಾರ ಅಂತ ಕಾಯ್ತಾ ಇದ್ದಾರೆ. ಈಗ ನನಗೆ ನಿದ್ರೆ ಬರಬೇಕು ಅಂತಂದ್ರೆ, ಅದು ಒಳ್ಳೆ ನಿದ್ದೆ ಬರಬೇಕು ಅಂತಂದ್ರೆ ಮೊದಲು ನಾನು ಏನ್ ಮಾಡಬೇಕು ಅನ್ನೋದು ಪ್ರಶ್ನೆ. ಇದು ತುಂಬಾ ಮುಖ್ಯ. ಯಾಕಂದ್ರೆ ಮಾತ್ರೆಗಳು ಕೊಡೋದಾಗ್ಲಿ, ಟ್ರೀಟ್ಮೆಂಟ್ ಕೊಡೋದಾಗ್ಲಿ, ಅದೆಲ್ಲ ಟೆಂಪರರಿ ಮಾಡಕ್ಕಾಗತ್ತೆ. ಲಾಂಗ್ ಟರ್ಮ್ ನಿದ್ದೆ ಇಂಪ್ರೂವ್ ಆಗ್ಬೇಕು ಅಂದ್ರೆ ನಾವು ಕೆಲವು ಬಿಹೇವಿಯರಲ್ ಮೆಥಡ್ಸ್ ಅನ್ನ ಸಜೆಸ್ಟ್ ಮಾಡ್ತೀವಿ. ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ ಇದನ್ನ ನಾವು ಗುಡ್ ಸ್ಲೀಪ್ ಹೈಜೀನ್ ಮೆಷರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನೇನ್ ಪಾಯಿಂಟ್ಸ್ ಗಳಿವೆ ಅಂದ್ರೆ, ಫಸ್ಟ್ ಸಂಜೆ ಹೊತ್ತು ಕಾಫಿ ಟೀ ಕುಡಿಬಾರ್ದು ಹೇಳಲ್ಲ, ಸ್ವಲ್ಪ ಬೇಗ ಸೇವನೆ ಅದನ್ನ ಮಾಡಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಒಂದ್ 5-6 ಗಂಟೆ ಒಳಗೆ ಕಾಫಿ ಟೀ ಕುಡಿಯೋದ್ರಿಂದ ರಾತ್ರಿ ನಿದ್ದೆ ಕೆಡಲ್ಲ. ಕಾಫಿ ಟೀ ಕೆಫಿನ್ ಕಂಟೆಂಟ್ ಇರುವಂತದ್ದು ಏನೇ ನಾವು ರಾತ್ರಿ ತುಂಬಾ ಲೇಟ್ ಆಗಿ ತಕೊಂಡ್ರೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ. ಹಾಲು ಕುಡಿದ್ರೆ ನಿದ್ದೆ ಬರುತ್ತೆ ಅಂತ. ಎಸ್, ಬಿಸಿ ಹಾಲಲ್ಲಿ ಟ್ರಿಪ್ಟೋಫ್ಯಾನ್ ಅಂತ ಒಂದು ಕೆಮಿಕಲ್ ಇರುತ್ತೆ. ಅದರಿಂದ ಮೆಲೆಟೋನಿನ್ ನಿದ್ದೆ ಕೆಮಿಕಲ್ ಸೆಕ್ರೀಟ್ ಆಗುತ್ತೆ. ಸೊ ಬಿಸಿ ಹಾಲು ಮಲ್ಗೋಕ್ಕಿಂತ 1/4 ಗಂಟೆ ಕುಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಟೀ ಕುಡಿದ್ರೆ ನಿದ್ದೆ ಬರುತ್ತೆ, ಕಾಫಿ ಕುಡಿದ್ರೆ ನಿದ್ದೆ ಬರುತ್ತೆ ಅನ್ನುವಂತಹ ಜನರನ್ನು ಕೂಡ ನಾವು ನೋಡಿದ್ದೇವೆ. ಕರೆಕ್ಟ್. ಬಟ್ ಯಾರಿಗೆ ಸ್ಲೀಪ್ ಪ್ರಾಬ್ಲಮ್ಸ್ ಇದೆ ಅವರು ಕುಡಿಯೋದು ಕರೆಕ್ಟ್ ಆಗಲ್ಲ. ಅದನ್ನ ಅವಾಯ್ಡ್ ಮಾಡೋದ್ರಿಂದ ಅರ್ಧ ಪ್ರಾಬ್ಲಮ್ ಅವ್ರಿಗೆ ಸಾಲ್ವ್ ಆಗುತ್ತೆ. ಸೊ ಇದು ಮೊದಲನೇ ಪಾಯಿಂಟ್. ಎರಡನೇದು, ಮಲ್ಗೋಕ್ಕಿಂತ ಮುಂಚೆ ನಾವ್ ಯಾವ ತರ ರೂಟೀನ್ ಇಟ್ಕೊಳ್ತೀವಿ ಅದು ಮುಖ್ಯ. ಮಲ್ಗೋ ತನಕನೂ ಅಥವಾ ಬೆಡ್ ಅಲ್ಲೂ ಮೊಬೈಲ್ ಯೂಸ್ ಮಾಡೋದು, ಆ ಲೈಟ್ ಕಣ್ಣಿಗೆ ಬಿದ್ರೆ ನಿದ್ದೆ ಬರಲ್ಲ. ಅಥವಾ ಕೆಲವರು ಬೆಡ್ ಅಲ್ಲೇ ಮಲ್ಕೊಂಡು ಟಿವಿ ನೋಡೋ ಅಭ್ಯಾಸ ಇರತ್ತೆ, ರೂಮ್ ಅಲ್ಲೇ ಟಿವಿ ಹಾಕೊಂಡಿರ್ತಾರೆ, ಟಿವಿ ನೋಡ್ತಾ ಮಲ್ಗೋ ಪ್ರಯತ್ನ ಮಾಡ್ತಾರೆ. ಈ ತರದ್ದು ಮಾಡೋದ್ರಿಂದ ನಿದ್ದೆ ಕೆಡತ್ತೆ. ಸೊ ಇನ್ನೇನ್ ಮಾಡ್ಬೇಕು, ಲೈಟ್ ಇನ್ಸ್ಟ್ರೂಮೆಂಟಲ್ ಸಾಫ್ಟ್ ಮ್ಯೂಸಿಕ್ ಅಥವಾ ನೇಚರ್ ಸೌಂಡ್ಸ್ ಇರುವಂತ ಮ್ಯೂಸಿಕ್ ಸಿಗುತ್ತೆ ಆನ್ಲೈನು. ಬ್ರೀದಿಂಗ್ ಎಕ್ಸಸೈಸಸ್ ಅಟ್ ಬೆಡ್ ಟೈಮ್, ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ ಅಂತ ಒಂದು ಬರುತ್ತೆ, ಅದನ್ನ ಮಾಡೋದ್ರಿಂದ ನಿದ್ದೆ ಚೆನ್ನಾಗಾಗುತ್ತೆ. ಕತೆ ಪುಸ್ತಕ ಓದೋದು, ತುಂಬಾ ಸಸ್ಪೆನ್ಸು, ಮಿಸ್ಟ್ರಿ ಸ್ಟೋರಿ, ಮೈಂಡ್ ಅನ್ನ ಎವೇಕ್ ಮಾಡುವಂತದ್ದು ಓದಬಾರ್ದು. ಕಾದಂಬರಿಗಳು, ಬೆಡ್ ಟೈಮ್ ಸ್ಟೋರೀಸ್ ಅಂತಾನೆ ಏನಿರುತ್ತೆ ಅದನ್ನ ಡಿಮ್ ಲೈಟ್ ಅಲ್ಲಿ, ಬೆಡ್ ಲ್ಯಾಂಪ್ ಬಲ್ಬ್ ಅಂತೇನು ಹೇಳ್ತೀವಿ, ಅದನ್ನ ಹಾಕೊಂಡು ಓದೋದ್ರಿಂದ ಬೆಟರ್. ಇನ್ನು ಕೆಲವು ಆಡಿಯೋ ಬುಕ್ ಸಿಗುತ್ತೆ, ಫೋನಲ್ಲಿ ನೋಡ್ಬೇಡಿ, ಅದನ್ನ ಸುಮ್ನೆ ಅದನ್ನ ಹಾಕ್ಬಿಟ್ಟು ಸೈಡ್ ಅಲ್ಲಿ ಇಟ್ಟು ಕೇಳ್ತಾ ಮಲ್ಗೋ ಪ್ರಯತ್ನ ಮಾಡಬಹುದು. ಕೆಲವರು ಮೆಡಿಟೇಷನ್ ಮಾಡ್ತಾರೆ ಮಲ್ಗೋ ಟೈಮ್ ಅಲ್ಲಿ, ದೇವರ ಧ್ಯಾನ ಮಾಡೋದು ಅಥವಾ ಮೆಡಿಟೇಷನ್ ಮಾಡೋದು, ಇದರಿಂದನೂ ನಿದ್ದೆ ಇಂಪ್ರೂವ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ರಿಲ್ಯಾಕ್ಸಿಂಗ್ ಬೆಡ್ ಟೈಮ್ ಆರ್ ಪ್ರೀ ಬೆಡ್ ಟೈಮ್ ರೂಟೀನ್, ಮಲ್ಗೋಕ್ಕಿಂತ 1/2 ಗಂಟೆ ಮುಂಚೆ ಮಾಡುವಂತ ಕೆಲಸಗಳು ಅಂತ ಹೇಳ್ತೀವಿ. ಆದ್ರೆ ಕೆಲವ್ರು ಏನ್ ಹೇಳ್ತಾರೆ, ನನಗೆ ಲೈಟ್ ಇದ್ರೇನೆ ನಿದ್ದೆ ಬರೋದು, ಲೈಟ್ ಹಾಕೊಂಡೇ ಮಲ್ಕೊಳ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅದು ಅವರವರ ಅಭ್ಯಾಸಕ್ಕೆ ಬಿಟ್ಟಿದ್ದು ಅಂತ. ಕರೆಕ್ಟ್. ಈಗ ಒಬ್ರೇ ಮಲ್ಗೋದಾದ್ರೆ ಅವ್ರಿಗೆ ಹೇಗ್ ಬೇಕು ಅನುಕೂಲ ಮಾಡ್ಕೊಂಡು ಮಲ್ಗೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಈ ಸಮಸ್ಯೆಗಳು ಬರೋದು ಇಬ್ರು ಒಟ್ಟಿಗೆ ಮಲಗಿದಾಗ, ಒಬ್ರಿಗೆ ಲೈಟ್ ಬೇಕು ಒಬ್ರಿಗೆ ಲೈಟ್ ಬೇಡ ಅಂದ್ರೆ ಏನ್ ಮಾಡೋದು. ಹಾಗೆ ಫ್ಯಾನ್ ಕೂಡ ಗಲಾಟೆ ಆಗೋದು ನೋಡಿದೀವಿ, ಒಬ್ರಿಗೆ ಫ್ಯಾನ್ ಬೇಕು ಒಬ್ರಿಗೆ ಫ್ಯಾನ್ ಬೇಡ. ಇದು ನನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇತ್ತು. ರೂಮ್ ಹೇಗಿರ್ಬೇಕು, ಪ್ರತಿಯೊಬ್ಬರಿಗೆ ಅವ್ರಿಗೆ ಹೇಗ್ ಕಂಫರ್ಟೇಬಲ್ ಬೇಕು, ಅವ್ರಿಗೇನ್ ಅನುಕೂಲಗಳು ಏನ್ ಬೇಕು ಅದನ್ನ ಮಾಡ್ಕೋಬೇಕು. ದಪ್ಪ ಬ್ಲಾಂಕೆಟ್ ಬೇಕಾ, ತೆಳು ಬ್ಲಾಂಕೆಟ್ ಬೇಕಾ, ಕರ್ಟನ್ ಎಷ್ಟ್ ದಪ್ಪ ಇರ್ಬೇಕು, ಬೆಡ್ ಶೀಟ್ ಯಾವ ತರ ಟೆಕ್ಸ್ಚರ್ ಅಲ್ಲಿ ಇರ್ಬೇಕು. ಇನ್ನು ಕೆಲವರು ಮಲ್ಕೋಬೇಕಾದ್ರೆ ಪೂರ್ತಿ ಮುಸ್ಕ್ ಹಾಕೊಂಡ್ಬಿಡ್ತಾರೆ, ಅದು ಒಳ್ಳೆ ಅಭ್ಯಾಸ ಅಲ್ಲ, ಅದು ಒಳ್ಳೆ ಹ್ಯಾಬಿಟ್ ಅಲ್ಲ. ಮುಖ ಆದಷ್ಟು ಓಪನ್ ಇಟ್ಕೊಂಡು ಬ್ರೀದಿಂಗ್ ಚೆನ್ನಾಗಿ ಮಾಡೋದು ಇಂಪಾರ್ಟೆಂಟ್. ಕೆಲವರಿಗೆ ಅಭ್ಯಾಸ ಆಗಿರುತ್ತೆ, ಅದು ಬಿಡೋದು ಒಳ್ಳೇದು. ರೂಮ್ ಹೇಗಿರ್ಬೇಕು, ಇದು ನಮ್ಮ ನೆಕ್ಸ್ಟ್ ಪಾಯಿಂಟ್. ಬೆಡ್ ಶೀಟ್ ಚೆನ್ನಾಗಿ ವಾಶ್ ಆಗಿ ಫ್ರೆಶ್ ಆಗಿ ಹಾಕುವಂತದ್ದು. ಕಲರ್ ಆಫ್ ದ ಬೆಡ್ ಶೀಟ್ ಕೆಲವರಿಗೆ ಲೈಟ್ ಕಲರ್ಡ್ ಬೆಡ್ ಶೀಟ್ ಕೆಲವರಿಗೆ ಮನ್ಸಿಗೆ ಹಿತ ಅಂತ, ಕರ್ಟನ್ ಕಲರು, ಮತ್ತೆ ರೂಮ್ ಇದು ಆಂಬಿಯನ್ಸ್, ರೂಮ್ ಇದು ಸ್ಮೆಲ್ಲು. ಸೊ ಅದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಬೆಡ್ ಅನ್ನ ಮಲಗಕ್ಕೆ ಬಿಟ್ಟು ಬೇರೆ ಆಕ್ಟಿವಿಟೀಸ್ಗೆ ಯೂಸ್ ಮಾಡಬೇಡಿ. ಅಂದ್ರೆ ಮನೆಯಲ್ಲಿರೋ ಬೇರೆ ಸಾಮಾನುಗಳನ್ನೆಲ್ಲ ಬೆಡ್ ಮೇಲೆ ಇಡೋದು ಅಥವಾ ಬೆಡ್ ಮೇಲೆ ಕುತ್ಕೊಂಡು ಊಟ ಮಾಡೋದು, ಎಲ್ಲಾ ಕೆಲಸ ಕಾರ್ಯಗಳನ್ನು. ಈಗ ವರ್ಕ್ ಫ್ರಮ್ ಹೋಮ್ ಅಂತ ಏನ್ ಹೇಳ್ತಾರೆ, ಕೆಲವರು ಬೆಡ್ ಮೇಲೆ ಕುತ್ಕೊಂಡು ಕೆಲಸ ಮಾಡ್ತಾರೆ, ಬೆಡ್ ಮೇಲೆ ಮಲಗ್ತಾರೆ. ಅದು ಇನ್ನೊಂದೇನಂದ್ರೆ ಗಲೀಜು ಆಗುತ್ತೆ, ಹತ್ತಿ ಇಳಿಯೋದ್ರಿಂದ ಕಾಲಿದು ಗಲೀಜೆಲ್ಲ ಬರುತ್ತೆ. ಅದಲ್ದೇನು ಒಂದ್ ರೀತಿ ಬ್ರೈನ್ಗೆ
ಕಂಡೀಷನ್ ರಿಫ್ಲೆಕ್ಸ್ ಆಫ್ ರಿಲೀಸ್ ಆಫ್ ಮೆಲೆಟೋನಿನ್, ಬೆಸ್ಟ್ ಸೆಕ್ರೀಷನ್ ಸ್ಲೀಪ್ ಕೆಮಿಕಲ್ ರಿಲೀಸ್ ಆಗ್ಬೇಕು ಅಂದ್ರೆ ಅದು ಬೆಡ್ ನಿದ್ದೆಗಂತ ಒಂದು ಫೀಲಿಂಗ್ ಬರ್ಬೇಕು, ಓ ಮಲ್ಗಕ್ ಬಂದಿದ್ದೀನಿ, ಅದು ಬರೋದು ಬೆಡ್ ಅನ್ನ ಬರೀ ನಿದ್ದೆಗಂತ ಯೂಸ್ ಮಾಡಿದ್ರೆ. ಅದನ್ನ ಸಹ ಪ್ರಯತ್ನ ಮಾಡಿ ನೋಡಿ, ಅದರಿಂದನೂ ಡಿಫರೆನ್ಸ್ ಆಗತ್ತೆ. ಇನ್ನು ಬೆಡ್ ಯಾವ ತರ ಇರಬೇಕು ಅನ್ನೋದು ಎಲ್ಲರಿಗೂ ಒಂದು ಕ್ವಶನ್. ಯಾಕೆಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಬರೀ ಹತ್ತಿ ಹಾಸಿಗೆನೆ ಇರ್ತಿತ್ತು, ಹಾಸಿಗೆನೆ ಇರ್ತಿರ್ಲಿಲ್ಲ, ಚಾಪೆ ಮೇಲೆ ಮಲ್ಕೊಳ್ತಿದ್ರು, ಕೆಲವು ನೆಲದ ಮೇಲೆ ಕೂಡ ಮಲ್ಕೋತಿದ್ರು. ಆದ್ರೆ ಇತ್ತೀಚೆಗೆ ವಿಧವಾದಂತಹ ಜಾಹೀರಾತುಗಳು ನೋಡಿ ಅಂತಹ ಹಾಸಿಗೆಗಳೇ ಬೇಕಾ? ಇದೂನು ನಾನೇನ್ ಹೇಳ್ತೀನಿ ಅಂದ್ರೆ ಇಂಡಿವಿಜುವಲ್ ಕಂಫರ್ಟ್, ಕೆಲವ್ರಿಗೆ ಅನುಕೂಲತೆ ಇದೆ, ಆವಾಗ ಎಕ್ಸ್ಪೆನ್ಸಿವ್. ಅಂದ್ರೆ ಬಹಳ ಮೆತ್ತಗಿರುವ ಹಾಸಿಗೆ ಒಳ್ಳೇದಾ ಅಂತ ಇಲ್ಲ, ಸ್ಟರ್ಡಿ ಇರಬೇಕು, ಬ್ಯಾಕಿಗೆ ಸಪೋರ್ಟ್ ಕೊಡಬೇಕು ಅಂತ ನನ್ಗೆ ತಿಳಿದಂಗೆ. ಐ ಥಿಂಕ್ ಈ ಟಾಪಿಕ್ ಆರ್ಥೋಪೆಡಿಷಿಯನ್ಸ್ ಬೆಸ್ಟ್ ಪೀಪಲ್ ಟು ಸ್ಪೀಕ್, ಸ್ಪೈನ್ ಅವ್ರು ಮ್ಯಾನೇಜ್ ಮಾಡೋದಲ್ವಾ. ಬಟ್ ನನಗೆ ತಿಳಿದಂಗೆ ಸ್ವಲ್ಪ ಸ್ಟರ್ಡಿ ಅಂಡ್ ಹಾರ್ಡ್ ಮ್ಯಾಟ್ರೆಸ್ ಬೆಟರ್, ಬ್ಯಾಕಿಗೆ ಸಪೋರ್ಟ್ ಕೊಡುತ್ತೆ. ತುಂಬಾ ಸಾಫ್ಟ್ ಆಗಿದ್ರೆ ಅದು ಒಳಗೋಗುತ್ತೆ, ಆಗ ಬಾಡಿಗೆ ಒಂದ್ ರೀತಿ ಸಪೋರ್ಟ್ ಸಿಕ್ಕಲ್ಲ, ಬೆನ್ನು ಸಮಸ್ಯೆ ಜಾಸ್ತಿ ಅಂತ ಹೇಳ್ತಾರೆ ತುಂಬಾ ಸಾಫ್ಟ್ ಇರೋ ಮ್ಯಾಟ್ರೆಸ್ ಅಲ್ಲಿ. ಇನ್ನು ತಲೆದಿಂಬು ಕೂಡ ಇದು ಇಂಪಾರ್ಟೆಂಟ್. ಹೌದು, ತಲೆದಿಂಬು ತುಂಬಾ ಇಂಪಾರ್ಟೆಂಟ್. ತುಂಬಾ ಡಬಲ್ ಪಿಲ್ಲೋ, ತುಂಬಾ ದಪ್ಪವಾಗಿರೋ ಪಿಲ್ಲೋ ಇಟ್ಕೊಳ್ಳೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ನೆಕ್ ಡ್ಯಾಮೇಜ್ ಆಗುತ್ತೆ. ಸೊ ಅದರ ಬದಲು ಸಾಫ್ಟ್ ಅಂಡ್ ಸ್ಮಾಲ್ ಪಿಲ್ಲೋ ಇಸ್ ಎನಫ್ ಅಂತ ಹೇಳ್ತೀನಿ. ಬಟ್ ಅದು ಅಗೇನ್ ಇಂಡಿವಿಜುವಲ್ ಚಾಯ್ಸ್, ಅವ್ರಿಗೆ ನಿದ್ದೆ ಚೆನ್ನಾಗಿ ಬರಕ್ಕೆ ಅವ್ರಿಗೆ ಏನ್ ಸೂಟ್ ಆಗುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ನಿದ್ದೆ ಮಾಡುವಂತಹ ಪೊಸಿಷನ್, ಕೆಲವರು ಎಡಗಡೆಗೆ ತಿಳ್ಕೋಬೇಕು ಅಂತ ಹೇಳ್ತಾರೆ, ಕೆಲವರು ಬಲಗಡೆ ತಿಳ್ಕೋಬೇಕು ಅಂತಾರೆ, ಕೆಲವರು ಅಂಗಾತ್ನಾಗ್ ಮಲ್ಕೊಳ್ತಾರೆ. ಕರೆಕ್ಟ್, ಅಂಗಾತ ಮಲ್ಕೊಳ್ಳೋದು ಬೆಸ್ಟ್ ಪೊಸಿಷನ್ ಅಂತಾನೆ ಹೇಳುವಂತದ್ದು. ಉಲ್ಟಾ ಕೌಚಿ ಮಲ್ಕೊಳ್ಳೋದು ಒಳ್ಳೇದಲ್ಲ. ಬಟ್ ಸೈಡ್ಸ್ ಗೆ ಪೊಸಿಷನ್ ಚೇಂಜ್ ಮಾಡ್ಕೊಂತ ಮಲ್ಕೊಳ್ಳೋದು ಇಟ್ಸ್ ಓಕೆ. ಅಂದ್ರೆ ಇಡೀ ರಾತ್ರಿ ಒಂದೇ ಪೊಸಿಷನ್ ಅಲ್ಲಿ ಯಾರಿಗೂ ಮಲ್ಗಕ್ಕಾಗಲ್ಲ, ನಾವು ಪೊಸಿಷನ್ ಚೇಂಜ್ ಮಾಡ್ತಾನೆ ಇರ್ತೀವಿ. ಬಟ್ ಇದ್ದಿದ್ರಲ್ಲಿ ರೈಟ್ ಲ್ಯಾಟ್ರಲ್ ಅಂಡ್ ಲೆಫ್ಟ್ ಲ್ಯಾಟ್ರಲ್ ಅಂದ್ರೆ ಸೈಡ್ಸ್ ಗೆ ಮಲ್ಕೊಳ್ಳೋದು ಅಥವಾ ಅಂಗಾತ ಮಲ್ಕೊಳ್ಳೋದು ಬೆಸ್ಟ್ ಪೊಸಿಷನ್. ಹೊಟ್ಟೆ ಮೇಲೆ ಮಲ್ಕೊಳ್ಳೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಮುಂದೆ ಏನ್ ಹೇಳ್ತೀರಾ ಡಾಕ್ಟರ್? ಇನ್ನು ಸಂಜೆ ಹೊತ್ತು ಮಾಡುವಂತ ಚಟುವಟಿಕೆಗಳು ತುಂಬಾ ಇಂಪಾರ್ಟೆಂಟ್. ಈವ್ನಿಂಗ್ ಟೈಮ್ ಯೋಗ, ಒಂದು ವಾಕಿಂಗ್ ಹೋಗಿ ಬರೋದು, ಒಂದ್ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್, ಸ್ವಲ್ಪ ಬಾಡಿ ಸುಸ್ತಾಗಿ ಚೆನ್ನಾಗಾದ್ರೆ ಅದು ನಿದ್ದೆ ಚೆನ್ನಾಗಿ ಬರುತ್ತೆ. ಬಟ್ ಇದು ಟೈಮಿಂಗ್ ತುಂಬಾ ಮುಖ್ಯ. ತೀರಾ ಬೆಡ್ ಟೈಮಿಗೆ ಮಾಡಿ ವಾಕಿಂಗ್ ಮಾಡಿ ಮಲ್ಕೊಳ್ಳೋದು ಒಳ್ಳೇದಲ್ಲ, ಅದರಿಂದ ಮಸಲ್ ಕ್ರಾಂಪ್ಸ್ ಬರುತ್ತೆ, ನಿದ್ದೆ ಚೆನ್ನಾಗಿ ಬರಲ್ಲ. ಅರ್ಲಿ ಈವ್ನಿಂಗ್ ಅಲ್ಲಿ ಎಕ್ಸರ್ಸೈಸಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಉದಾಹರಣೆಗೆ 10 ಗಂಟೆಗೆ ಮಲಗ್ತಾ ಇದ್ರೆ ಒಂದ್ ಸಂಜೆ 7 ಗಂಟೆ ಅಷ್ಟರಲ್ಲಿ ಅವ್ರದ್ದು ವ್ಯಾಯಾಮಗಳು ಮುಗಿಬೇಕು ಅಂತ ನಮ್ಮ ಸಜೆಷನ್. ಸೊ ಊಟ ಎಷ್ಟೊತ್ತಿಗೆ ಮಾಡಬೇಕು? ಊಟದ ವಿಷಯದಲ್ಲೂ ಹಾಗೆ 7 ಗಂಟೆಗೆ ಊಟ ಮಾಡಿ 12 ಗಂಟೆ ತನಕ ಮಲಗಲಿಲ್ಲ ಅಂದ್ರೆ ಹೊಟ್ಟೆ ಹಸಿವೆ ಆಗಕ್ ಶುರು ಆದ್ರೆ ನಿದ್ದೆ ಚೆನ್ನಾಗಿ ಬರಲ್ಲ. ಅದೇ 10 ಗಂಟೆಗೆ ಮಲಗುವವರು 9:30 ಊಟ ಮಾಡಿ ಕೈ ತೊಳಿತಾನೆ ಬೆಡ್ಗೆ ಹೋಗಿ ನಿದ್ದೆ ಮಾಡಕ್ ಟ್ರೈ ಮಾಡಿದ್ರು ಒಂಥರ ಹೊಟ್ಟೆ ಉಬ್ಬರ್ಸ್ದಂಗ ಅನ್ಸುತ್ತೆ, ಅದು ಸರಿಯಲ್ಲ. ಐಡಿಯಲ್ ಟೈಮ್ ಅಂತ ಹೇಳಬೇಕು ಅಂದ್ರೆ 2 ಅವರ್ಸ್ ಗ್ಯಾಪ್, ಅಂದ್ರೆ ಊಟ ಆದ್ಮೇಲೆ 2 ತಾಸು ಗ್ಯಾಪ್ ಕೊಟ್ಟು ಆಮೇಲೆ ಮಲ್ಕೊಳ್ಳೋದು ಬೆಟರ್. ಅರ್ಧಕ್ಕರ್ಧ ಜೀರ್ಣನೂ ಆಗಿರುತ್ತೆ, ತುಂಬಾ ಹಸಿವೆನೂ ಶುರು ಆಗಿರಲ್ಲ, ತುಂಬಾ ಫುಲ್ ಫೀಲಿಂಗು ಇರಲ್ಲ. ಸೊ 2 ತಾಸು ಗ್ಯಾಪ್ ಓಕೆ. ಈಗ ನೀವು ಕೇಳ್ಬೋದು, ಮನೆಯಲ್ಲಿ ಒಂದ್ 4 ಜನ ಇದ್ದಾರೆ, ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾರೆ ಒಂದ್ 7-7:30. ಕೆಲವರೆಲ್ಲ 9 ಗಂಟೆಗೆ 10 ಗಂಟೆಗೆ ಮಲ್ಕೊಂಡ್ಬಿಡ್ತಾರೆ. ಇನ್ ಕೆಲವ್ರಿಗೆ 12 ಗಂಟೆಗೆ ಮಲ್ಗೋ ಅಭ್ಯಾಸ ಆಯ್ತು. ಅಂತವ್ರಿಗೆ 1 ಗ್ಲಾಸ್ ಹಾಲು, 1 ಹಣ್ಣು ಮಲ್ಗೋಕ್ಕಿಂತ 1 ಅವರ್ ಮುಂಚೆ ಪುನಃ ಅದನ್ನ ಸೇವಿಸ್ಕೊಂಡು ಮಲ್ಗಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಆದ್ರೆ ಬೇಗ ಊಟ ಮಾಡಿದ್ರೆ ರಾತ್ರಿ ಎಚ್ಚರ ಆಗ್ಬಿಡುತ್ತೆ, ಹಸುವಾಗ್ಬಿಡುತ್ತಲ್ಲ. ಅಡಿಕ್ವೇಟ್ ಮೀಲು, ಮಾಡ್ರೇಟ್ ಮೀಲ್ ತಗೊಂಡು ಮಲ್ಗಿದ್ರೆ 6 ಅವರ್ಸ್ ಯಾವುದೇ ರೀತಿ ಎಚ್ಚರ ಆಗಲ್ಲ. ಬಟ್ ನಾನ್ ಹೇಳ್ದಂಗೆ ಊಟ ಮಾಡಿ ಮಲಗದೆ ಎಚ್ಚರ ಇದ್ರೆ ತುಂಬಾ ಹೊತ್ತು, ಆಗ ನಮ್ಮ ಬಾಡಿಯಲ್ಲಿ ತುಂಬಾ ಎನರ್ಜಿ ಡ್ರೈನ್ ಆಗುತ್ತೆ. ಎಚ್ಚರಿಕೆ ಇದ್ದು ಮಲ್ಗೋದೇ ಲೇಟ್ ಮಾಡಿದ್ರೆ ಅವಾಗ ಹಸಿವೆ ಶುರುವಾಗಿರುತ್ತೆ. ಅವಾಗ ಏನಾದ್ರೂ ಒಂದ್ ಸ್ವಲ್ಪ ಹಣ್ಣು ಏನಾದ್ರೂ ತಿಂದು ಮಲ್ಕೊಳ್ಳೋದು ಬೆಟರ್. ಪದೇ ಪದೇ ಎದ್ದು ನೀರ್ ಕುಡಿತಾ ಇರ್ತಾರೆ, ಅಂತವ್ರಿಗೂ ಕೂಡ ಈ ನಿದ್ದೆ ಸರಿಯಾಗಿ ಆಗೋದಿಲ್ಲ. ಕರೆಕ್ಟ್. ಈಗ ಏನಾಗತ್ತಂದ್ರೆ ಕೆಲವ್ರಿಗೆ ಯೂರಿನ್ ಪ್ರಾಬ್ಲಮ್ ಇರುತ್ತೆ, ಈ ಡಯಾಬಿಟಿಕ್ ಪೇಷಂಟ್ಗೆಲ್ಲ. ಅವ್ರಿಗೆ ಪ್ರತಿ ಟೈಮ್ ಯೂರಿನೇಷನ್ ಎದ್ದಾಗ ನೀರ್ ಕುಡಿತಾರೆ, ನೀರ್ ಕುಡ್ದಾಗ ಪುನಃ ಯೂರಿನ್ ಪಾಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅಂತವ್ರಲ್ಲಿ ಸ್ವಲ್ಪ ಮ್ಯಾನೇಜ್ಮೆಂಟ್ ಕಷ್ಟ. ಬಟ್ ಇನ್ನುಳಿದವ್ರಿಗೆ ನಾವೇನ್ ಸಜೆಷನ್ ಹೇಳ್ತೀವಿ ಅಂದ್ರೆ, ಯೂರಿನ್ ಪಾಸ್ ಮಾಡೋದಕ್ಕೆ ಎಚ್ಚರಾಗಿ ನಿದ್ದೆ ಬರ್ತಿಲ್ಲ ಅಂದ್ರೆ ಹಗ್ಲೊತ್ತು ಎಷ್ಟು ಬೇಕಾದ್ರೆ ನೀರ್ ಕುಡಿರಿ, 2.5 ಲೀಟರ್ಸ್ ಡೇ ಟೈಮ್ ಕುಡಿದ್ಬಿಡಿ. ಸಂಜೆ 6 ಗಂಟೆ ಮೇಲೆ ತುಂಬಾ ಜಾಸ್ತಿ ನೀರ್ ಕುಡಿಬೇಡಿ, ಸಿಪ್ಸ್ ಆಫ್ ವಾಟರ್ ಮಾತ್ರ ತಗೊಳ್ಳಿ. ಅವಾಗ ಏನಾಗುತ್ತೆ, ಒಂದ್ 10 ಗಂಟೆ ಹಂಗೆ ಏನ್ ಯೂರಿನ್ ಪಾಸ್ ಮಾಡಿ ಮಲಗ್ತೀರಾ, ಮತ್ತೆ ಬೆಳಗ್ಗೆ ತನಕ ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತೆ. ಹಗ್ಲೊತ್ತು ಜಾಸ್ತಿ ಕುಡಿರಿ, 6-7 ಗಂಟೆ ಮೇಲೆ ಸ್ವಲ್ಪ ಗ್ಲಾಸ್ ಗಟ್ಲೆ ಕುಡಿಯೋ ಬದಲು ಸಿಪ್ ಬೈ ಸಿಪ್ ಕುಡಿರಿ, ಅಷ್ಟು ಸಾಕಾಗುತ್ತೆ ನಮ್ ಬಾಡಿಗೆ. ಮತ್ತೆ ಮಲ್ಗೋಕ್ಕಿಂತ ಜಸ್ಟ್ ಮುಂಚೆ ಒಂದ್ಸಲ ಯೂರಿನ್ ಪಾಸ್ ಮಾಡ್ಬಿಟ್ಟು ಮಲ್ಗೋದ್ರಿಂದ ಅದರಿಂದ ಆಗುವಂತ ಎಚ್ಚರಿಕೆ ಕಡಿಮೆ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಕನ್ಸಿಸ್ಟೆಂಟ್ ಸ್ಲೀಪ್ ಶೆಡ್ಯೂಲ್ ಇರಬೇಕು. ಇವತ್ 1 ಟೈಮಿಗೆ ಮಲ್ಗೋದು, ನಾಳೆ 1 ಟೈಮಿಗೆ ಮಲ್ಗೋದ್ರಿಂದ ನಿದ್ದೆ ಹಾಳಾಗುತ್ತೆ. 1 ಅವರ್ ಪ್ಲಸ್ ಮೈನಸ್ ಆಚೀಚೆ ಆದ್ರೆ ಪರವಾಗಿಲ್ಲ. ತೀರಾ ಟೈಮ್ ಟೇಬಲ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಇವತ್ ನಾನು 10 ಗಂಟೆಗೆ ಮಲಗ್ತೀನಿ ಅಂತ ಹೋದ್ರೂ ನಂಗೆ 10 ಗಂಟೆಗೆ ನಿದ್ದೆ ಬರಲ್ಲ. ಅದೇ ನಾನು ಮಲ್ಗೋ ರೂಟೀನ್ ಟೈಮೇ 10 ಗಂಟೆ ಇದ್ರೆ ನಂಗೆ ನಿದ್ದೆ ಬರುತ್ತೆ. ಟೈಮಿಂಗ್ ಅನ್ನ ಒಂದು ಮೆಂಟಲಿ ಫಿಕ್ಸ್ ಮಾಡೋದು ಇಂಪಾರ್ಟೆಂಟ್. ಅಂಡ್ ಡೇ ಟೈಮ್ ನ್ಯಾಪ್ಸ್ ಅವಾಯ್ಡ್ ಮಾಡಬೇಕು. ನನಗೆ ರಾತ್ರಿ ಸರಿಯಾಗಿ ನಿದ್ದೆ ಬಂದಿಲ್ಲ ಅಂತ ಇವತ್ತು ನೀವು ಮಧ್ಯಾಹ್ನ ಮಲ್ಕೊಂಡ್ರೆ 1-2 ತಾಸು, ನೆಕ್ಸ್ಟ್ ಡೇ ನೈಟು ನಿಮ್ಗೆ ನಿದ್ದೆ ಬರಲ್ಲ. ಅದೇ ಇವತ್ತು ನಿದ್ದೆ ಬರ್ದೇ ಇದ್ದಾಗ
ನೀವು ವೇಟ್ ಮಾಡಿದ್ರೆ ರಾತ್ರಿ ಆಗಕ್ಕೆ ಕಾದ್ರೆ ಬಾಡಿಯಲ್ಲಿ ಪ್ರೀವಿಯಸ್ ರಾತ್ರಿ ನಿದ್ದೆ ಕೊರತೆ ಏನಿರುತ್ತೆ ಅದರಿಂದ ನೆಕ್ಸ್ಟ್ ನೈಟ್ ನಿದ್ದೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗುತ್ತೆ. ಸೊ ಹಗ್ಲೊತ್ತು ಮಲ್ಕೊಂಡ್ ಕಂಪನ್ಸೇಟ್ ಮಾಡೋದು ಅಥವಾ ರಾತ್ರಿ ನಿದ್ದೆ ಬಂದಿಲ್ಲ ಅಂತ ಬೆಳಗ್ಗೆ ಲೇಟ್ ಹೇಳೋದು ಇದ್ ಮಾಡೋದ್ರಿಂದ ನಿದ್ದೆ ಸಮಸ್ಯೆ ಸಾಲ್ವ್ ಆಗಲ್ಲ, ಇನ್ನು ಬೇರೆ ರೀತಿ ಪ್ರಾಬ್ಲಮ್ ಆಗ್ತಾನೆ ಹೋಗುತ್ತೆ. ಅಂದ್ರೆ ಈಗ ರಾತ್ರಿ ಅಕಸ್ಮಾತ್ ಎಚ್ಚರ ಆಯ್ತು ಅಂತಂದ್ರೆ ಹಾಗೆ ಮತ್ತೆ ನಿದ್ದೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀರಾ, ಅಥವಾ ಎದ್ದು ಬೇರೆ ಏನಾದ್ರೂ ಪುಸ್ತಕ ಓದೋದು ಅಥವಾ ಬೇರೆ ಏನಾದ್ರೂ ಮಾಡಿ ಅಂತ ಹೇಳ್ತೀರಾ? ಮೈಂಡ್ ಆಕ್ಟಿವ್ ಮಾಡುವಂತ ಕೆಲಸಗಳು ಮಾಡಬೇಡಿ. ಅಲ್ಲೇ ಕಣ್ಮುಚ್ಚಿ ಬ್ರೀದಿಂಗ್ ಎಕ್ಸರ್ಸೈಸಸ್ ಮಾಡೋದು, ಪುಸ್ತಕ ಓದಿದ್ರೆ ಪರವಾಗಿಲ್ಲ. ಅಗೇನ್ ಮೈಂಡ್ ಆಕ್ಟಿವ್ ಆಗುವಂತ ಕಂಟೆಂಟ್ ಬೇಡ, ಅಥವಾ ಟಿವಿ ನೋಡೋದು ಮೊಬೈಲ್ ನೋಡೋದು ಬೇಡ. ಬಟ್ ಡಿಮ್ ಲೈಟ್ ಅಲ್ಲಿ ಏನಾದ್ರೂ ಸ್ವಲ್ಪ ಹೊತ್ತು ಓದಿ ಮಲ್ಕೊಂಡು ನಿದ್ದೆ ಬರೋದಾದ್ರೆ ಅದ ಪ್ರಯತ್ನ ಮಾಡಬಹುದು. ಏನಾದ್ರೂ ಸ್ವಲ್ಪ ಮ್ಯೂಸಿಕ್ ಕೇಳೋದ್ ಮಾಡಬಹುದು. ಪುನಃ ಕಣ್ ಬಾಡಕ್ ಶುರು ಆದ್ಮೇಲೆ ಹೋಗಿ ಪುನಃ ಮಲ್ಕೋಬಹುದು. ಸೊ ಇನ್ ಕೆಲವು ಪಾಯಿಂಟ್ಸ್ ಗಳು ಏನಂದ್ರೆ ಗ್ಯಾಜೆಟ್ಸ್ ಇನ್ ಬೆಡ್ ನಾಟ್ ಅಲೌಡ್. ಫೋನ್ ಅನ್ನ ಅಟ್ ಲೀಸ್ಟ್ ಒಂದ್ ಅರ್ಧ ಗಂಟೆ ಮಲ್ಗೋಕ್ಕಿಂತ ಮುಂಚೆ ಸೈಡ್ ಅಲ್ಲಿ ಇಟ್ಬಿಟ್ಟು, ಆಮೇಲೆ ಇವನ್ ರೂಮ್ ಅಲ್ಲಿ ಟಿವಿ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಅದು ಮಲ್ಗೋ ಟೈಮ್ ತನಕನೂ ಆನ್ ಇದ್ರೆ ನಿದ್ದೆ ಹಾಳಾಗ್ತಾ ಹೋಗುತ್ತೆ ವಿನಾ ಯಾವುದೇ ರೀತಿ ಉಪಯೋಗ ಇಲ್ಲ. ಅದರಿಂದ ಅನ್ಪ್ಲಗ್ ಬಿಫೋರ್ ಬೆಡ್ ಹಾಫ್ ಅನ್ ಅವರ್ ಅಟ್ ಲೀಸ್ಟ್ ಮಿನಿಮಮ್ ಮುಂಚೆ ಅವಾಯ್ಡ್ ಮಾಡಿ. ಸೊ ಇದಕ್ಕೆಲ್ಲದಕ್ಕೂ ಒಂದು ಟೈಮ್ ಟೇಬಲ್, ಒಂದು ಡೈಲಿ ರೂಟೀನ್, ಒಂದು ಶಿಸ್ತಿದ್ರೆ ತುಂಬಾ ಉಪಯೋಗ ಆಗುತ್ತೆ. ಆಮೇಲೆ ಯಾವುದೇ ರೀತಿ ಮನಸ್ತಾಪ ವಿಷಯಗಳನ್ನ ಮಲಗುವ ಟೈಮ್ ಅಲ್ಲಿ ಡಿಸ್ಕಸ್ ಮಾಡಕ್ ಹೋಗ್ಬೇಡಿ. ಮನೆಯಲ್ಲಿ ಸ್ಟ್ರೆಸ್ ಟೆನ್ಷನ್ ಜಾಸ್ತಿ ಆದ್ರೆ ಅದೇ ಯೋಚನೆಯಲ್ಲಿ ನಿದ್ದೆ ಬರಲ್ಲ. ಈ ತರ ಟಾಪಿಕ್ ಗಳು ಯಾರಾದ್ರೂ ಒಬ್ರು ಮನೇಲಿ ಶುರು ಮಾಡಿದ್ರು ನಾವು ಬೆಳಗ್ಗೆ ಎದ್ದು ಇದನ್ನ ಚರ್ಚೆ ಮಾಡೋಣ್ವೆ ಅಂತ ಯಾರಾದ್ರೂ ಒಬ್ರು ಹೇಳಿ ಆ ಮಾತನ್ನ ಅಲ್ಲೇ ನಿಲ್ಸಿ, ಯಾವುದೇ ರೀತಿ ಜಗಳಗಳು, ಯಾವುದೇ ರೀತಿ ಸ್ಟ್ರೆಸ್ ಟಾಪಿಕ್ಸ್, ಓವರ್ ಥಿಂಕಿಂಗ್ ಆಗುವಂತ ಪಾಸಿಬಿಲಿಟಿ ಇರುವಂತ ಟಾಪಿಕ್ಸ್ ಅನ್ನ ಅವಾಯ್ಡ್ ಮಾಡಿ, ಅದರ ಬದಲು ಒಂದು ಜೋಕ್ ಕ್ರಾಕ್ ಮಾಡಿ ಆ ಸಿಚುವೇಶನ್ ನಲ್ಲಿ ಲೈಟ್ ಮಾಡಿ ಪ್ರೀತಿಯಾಗಿ ಎಲ್ಲರ ಮಧ್ಯ ಮಾತಾಡಿ ಮಲ್ಕೊಳ್ಳೋದು ಬೆಟರ್ ಅಂತ ಅನ್ಸುತ್ತೆ. ಖುಷಿಯಾಗಿ ನಿದ್ದೆ ಮಾಡಿ ಅಂತ. ಕರೆಕ್ಟ್. ಮನಸ್ಸು ಹಿತವಾಗಿರ್ಬೇಕು ಮಲ್ಗೋ ಟೈಮ್ ಅಲ್ಲಿ ಅಂತ. ಇದನ್ನೆಲ್ಲ ನಾವು ಸಾಮಾನ್ಯವಾಗಿ ಸ್ಲೀಪ್ ಹೈಜೀನ್ ಮೆಜರ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ಫಾಲೋ ಮಾಡೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ. ನೀವು ಹೇಳಿದ್ದೆಲ್ಲಾನು ಫಾಲೋ ಮಾಡ್ತಾ ಇದ್ದೀನಿ ನಾನು, ಆದ್ರೂ ನಂಗೆ ನಿದ್ದೆ ಬರ್ತಾ ಇಲ್ಲ. ಏನಾದ್ರೂ ಒಂದು ಮಾತ್ರೆ ಕೊಡಬಾರ್ದಾ? ಮಾಡಬಹುದು. ಕೆಲವರಿಗೆ ನಾವು ಮಾತ್ರೆ ಕೊಟ್ಟು ಟ್ರೀಟ್ಮೆಂಟ್ ಕೊಡ್ತೀವಿ. ಈ ವಿಷಯದಲ್ಲಿ ನಾವು 2 ತರ ನಿದ್ದೆ ಸಮಸ್ಯೆ ಹೇಳ್ತೀವಿ. ಒಂದು ಪ್ರೈಮರಿ ಇನ್ಸಾಮ್ನಿಯಾ ಅಂತ, ಅವ್ರಿಗೆ ನಿದ್ದೆ ಬರೋದಿಲ್ಲದೆ ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಬರೀ ನಿದ್ದೆ ಬರ್ದೇ ಇರೋದೇ ಒಂದು ಪ್ರಾಬ್ಲಮ್. ಅವ್ರಿಗೆ ಡಿಪ್ರೆಸ್ಡ್ ಇದೀರಾ? ಇಲ್ಲ. ಟೆನ್ಷನ್ ಆಗ್ತಿದ್ಯಾ? ಆತಂಕ ಇದೆಯಾ? ಇಲ್ಲ. ಮೆಡಿಕಲ್ ಕಂಡೀಷನ್ಸ್ ಬೇರೆ ಏನಾದ್ರೂ ಇದೆಯಾ? ಮಾತ್ರೆಗಳು ತಗೊಳ್ತಿದ್ದೀರಾ? ಇಲ್ಲ. ಎಲ್ಲದಕ್ಕೂ ಇಲ್ಲ ಉತ್ತರ ಸಿಗುತ್ತೆ, ಬಟ್ ನಿದ್ದೆ ಬರ್ತಿಲ್ಲ. ಅಂತವ್ರಲ್ಲಿ ನಾವು ಸೆಡೇಟಿವ್ಸ್ ಅಂಡ್ ಹೆಪ್ನಾಟಿಕ್ಸ್ ಅಂತ ಒಂದು ಕ್ಯಾಟಗರಿ ಆಫ್ ಮೆಡಿಸಿನ್ಸ್ ಬರುತ್ತೆ, ನಿದ್ದೆ ಮಾತ್ರೆಗಳು ಅಂತ. ಇದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಎಲ್ಲೂ ಸಿಕ್ಕಲ್ಲ. ಇದನ್ನ ಡಾಕ್ಟರ್ ಅನ್ನ ಭೇಟಿಯಾಗಿ, ಐಡಿಯಲಿ ಮನೋ ತಜ್ಞರನ್ನೇ ಭೇಟಿಯಾಗಿ ಇದನ್ನ ತಗೊಳ್ಬೇಕು. ಇದಲ್ಲದೆ ಇನ್ನು ನಾವು ಯಾವ ಕಂಡೀಷನ್ ಇದೆ, ಅವರಿಗೆ ಆಂಗ್ಸೈಟಿ ಇದೆಯಾ, ನಾವು ಆಂಗ್ಸೈಟಿ ಮೆಡಿಸಿನ್ಸ್ ಕೊಡ್ತೀವಿ. ಡಿಪ್ರೆಷನ್ ಇದೆಯಾ, ಡಿಪ್ರೆಷನ್ ಮೆಡಿಸಿನ್ಸ್ ಕೊಡ್ತೀವಿ. ಆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದ್ದಂಗೆ ಅವರ ನಿದ್ದೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಈ ತರ ಆಮೇಲೆ ಮಾತ್ರೆ ಇಲ್ದೇನು ನಿದ್ರೆ ಮಾಡಬಹುದು. ಹೌದು. ಇದಕ್ಕೆಲ್ಲ ಒಂದು ಕೋರ್ಸ್ ಅಂತ ಇದೆ. ಪೂರ್ತಿ ಸರಿ ಹೋಗುವ ತನಕ ನಾವು ಆ ಮಾತ್ರೆಗಳನ್ನ ಕೊಡ್ತೀವಿ. 1-2 ತಿಂಗಳು ಅವ್ರು ಸ್ಟೇಬಲ್ ಇದ್ರೆ ಈ ಮಾತ್ರೆಗಳನ್ನ ಸಡನ್ ಆಗಿ ನಿಲ್ಸಬಾರ್ದು. ಸ್ವಲ್ಪ ಕಡಿಮೆ ಮಾಡ್ಕೊಂತ ಟೇಪರ್ ಡೌನ್ ಮಾಡಿ ನಾವು ಅದನ್ನ ನಿಲ್ಸುವಂತದ್ದು. ಇನ್ ಕೆಲವು ಮೆಡಿಕಲ್ ಕಂಡೀಷನ್ಸ್ ಇದ್ರೆ ಆ ಪರ್ಟಿಕ್ಯುಲರ್ ಸ್ಪೆಷಾಲಿಸ್ಟ್ ಹತ್ರ ಕಳಿಸ್ಕೊಡ್ತೀವಿ. ಅಥವಾ ಕೆಲವು ಮಾತ್ರೆಗಳಿಂದಾನು ನಿದ್ದೆ ಬರಲ್ಲ, ಆ ತರ ಮಾತ್ರೆಗಳನ್ನ ನಾವು ಏನಾದ್ರೂ ಬದಲಾಯಿಸಕ್ಕಾಗತ್ತಾ, ಅಥವಾ ಹಗ್ಲಿಗೆ ಏನಾದ್ರೂ ಆ ಮಾತ್ರೆಗಳನ್ನ ಶಿಫ್ಟ್ ಮಾಡಕ್ಕಾಗತ್ತಾ, ಮಾತ್ರೆ ಟೈಮಿಂಗ್ ಅನ್ನ ಚೇಂಜ್ ಮಾಡ್ಬಿಟ್ಟು ಬದಲಾವಣೆ ಮಾಡಿ ನಿದ್ದೆ ಬರುವಂಗೆ ಮಾಡ್ತೀವಿ. ಪ್ರಾಬ್ಲಮ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಯಾವ ತರ ನಿದ್ದೆ ಸಮಸ್ಯೆ ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂತದ್ದು. ಎಲ್ಲರಿಗೆ ನಿದ್ದೆ ಬರ್ದೇ ಇರೋರಿಗೆ ಸೇಮ್ ಟ್ಯಾಬ್ಲೆಟ್ ಸೇಮ್ ಟ್ರೀಟ್ಮೆಂಟ್ ಅಂತ ಏನೂ ಇಲ್ಲ. ಅದು ನನ್ನ ಇಂಪಾರ್ಟೆಂಟ್ ಮೆಸೇಜ್. ಸುಮ್ನೆ ಹೋಗ್ಬಿಟ್ಟು ಫಾರ್ಮಸಿಲ್ ಕೇಳ್ಬಿಟ್ಟು ಒಂದ್ ಮಾತ್ರೆ ತಗೊಂಡು ನುಂಗ ಅಭ್ಯಾಸ ಮಾಡ್ಕೋಬೇಡಿ. ಯಾಕಂದ್ರೆ ನಿದ್ದೆ ಮಾತ್ರೆ ಚಟಕ್ಕೆ ಬಿದ್ರೆ ಅದೊಂದ್ ರೀತಿ ಇನ್ನೊಂದು ಹೊಸ ಸಮಸ್ಯೆ ಆಗ್ಬಿಡುತ್ತೆ. ಅದೂನು ನಶೆ ತರಾನೇ. ಅದರ ಬದಲು ಕನ್ಸಲ್ಟ್ ಮಾಡ್ಬಿಟ್ಟು ಹೇಗೆ ನಿದ್ದೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋದಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಅದಕ್ಕೇನ್ ಸಹಾಯ ಬೇಕು ನಾವು ಮಾಡಕ್ ತಯಾರಿದ್ದೀವಿ. ನಿದ್ರಾಹೀನತೆಗೆ ಕಾರಣ ಏನು ಅಂತ ಮೊದಲು ಕಂಡುಕೊಂಡು ಅದಕ್ಕೆ ತಕ್ಕ ಹಾಗೆ ನೀವು ಪರಿಹಾರವನ್ನ ಕೊಡ್ತೀರಾ ನೀವು. ಕರೆಕ್ಟ್. ನಿಮ್ಮೆಲ್ಲ ಮಾತುಗಳನ್ನ ಕೇಳಿದ್ಮೇಲೆ ಈಗ ಸ್ವಲ್ಪ ನೆಮ್ಮದಿ ಆಯ್ತು. ಈಗ ನಾನು ಆರಾಮವಾಗಿ ನಿದ್ದೆ ಮಾಡಬಹುದು ಅನ್ಬಿಟ್ಟು ನಮ್ಮ ಬಹಳಷ್ಟು ಕೇಳುಗರು ಯೋಚನೆ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆಯ ಮಾಹಿತಿಯನ್ನ ಇವತ್ತಿನ ನಮ್ಮ ಭರವಸೆ ಹೊನಲು ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಾ. ನಿಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಭವ್ಯ ಕೆ ಹಾಯಿರಿ, ಮನೋವೈದ್ಯರು, ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಬೆಂಗಳೂರು. ಇವರೊಂದಿಗೆ ಎಂಎಸ್ ಅನುಪಮ, ಪ್ರಸ್ತುತಿ ಎವಿ ವಿನೋದ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ನಮಸ್ಕಾರ.
ನಾನು ಡಾಕ್ಟರ್ ಭವ್ಯ ಕೆ ಬೈರಿ, ಟ್ರಸ್ಟ್ವೆಲ್ ಹಾಸ್ಪಿಟಲ್ ಅಲ್ಲಿ ಮನೋವೈದ್ಯ ಆಗಿ ಕೆಲಸ ಮಾಡುತ್ತಾ ಇದ್ದೇನೆ. ನಿದ್ದೆ ಸಮಸ್ಯೆ ಎಲ್ಲರನ್ನೂ ಕಾಡ್ತಾ ಇದೆ. 3 ಜನರಲ್ಲಿ ಒಬ್ಬರಿಗೆ ಚೆನ್ನಾಗಿ ನಿದ್ದೆ ಬರಲ್ಲ, ಅಷ್ಟು ಕಾಮನ್ ಇರುವಂತ ಪ್ರಾಬ್ಲಮ್. 10% ಜನರಿಗೆ ನಿದ್ದೆ ಚೆನ್ನಾಗಿ ಬರಲ್ಲ ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. ಸೊ ನೀವು ಈ ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇದ್ರೆ ನಮ್ಮನ್ನ ಸಂಪರ್ಕಿಸಿ 8095599998. ಮತ್ತೊಂದ್ಸಲ ಹೇಳ್ತೀನಿ, 8095599998. ಥ್ಯಾಂಕ್ ಯು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.